ಸಹಕಾರದ ಒಂದು ರಂಗದಲ್ಲಿ ರಾಜಕೀಯದ ಶಕ್ತಿ ಪ್ರದರ್ಶನದ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಅಪೆಕ್ಸ್ ಬ್ಯಾಂಕ್ ಏನಿದೆ ಅದರ ಅಧ್ಯಕ್ಷ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ. ಬೇರೆ ಬೇರೆ ಪಕ್ಷಗಳೆಲ್ಲ ಒಂದೇ ಪಕ್ಷಗಳಲ್ಲಿ ನಡೀತಾ ಇರುವಂತಹ ಪೈಪೋಟಿ ಇದು. ಸಹಕಾರ ರಂಗದಲ್ಲಿ ರಾಜಕೀಯದ ಶಕ್ತಿ ಪ್ರದರ್ಶನವಾಗ್ತಾ ಇದೆ, ಜಟಾಪಟಿ ಆಗ್ತಾ ಇದೆ, ಬಿಗ್ ಫೈಟ್ ಆಗ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಒಂದು ಹಿಡಿತಕ್ಕಾಗಿ ಆ ಸ್ಥಾನ ಬೇಕು ಅಂತ ಹೇಳಿ ಸಿಎಂ ವರ್ಸಸ್ ಡಿಸಿಎಂ ಬೆಂಬಲಿಗರ ಬಿಗ್ ಫೈಟ್ ಇದು. ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರವೇ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಇನ್ನೊಂದು 2-3 ದಿನದಲ್ಲಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ವರ್ಸಸ್ ಎಸ್ ರವಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿಎಂ ಡಿಸಿಎಂ ಬೆಂಬಲಿಗರೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳೇ ಆಗಿದ್ದಾರೆ ಇಬ್ಬರು ಕೂಡ. ರಾಜ್ಯ ಸಹಕಾರಿ ಸಂಘದಲ್ಲಿ ಪ್ರಮುಖವಾಗಿದೆ ಒಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ನಡೀತಾ ಇಲ್ಲ. ಮೇಲಾಗಿ ಇಲ್ಲಿ ಕಾಂಗ್ರೆಸ್ ಮಧ್ಯಾಹ್ನ ಫೈಟ್ ನಡೀತಾ ಇದೆ ಅಧ್ಯಕ್ಷ ಸ್ಥಾನಕ್ಕಾಗಿ. ಈ ಬಾರಿ ಕಾಂಗ್ರೆಸ್ ಪಕ್ಷದೊಳಗೇನೆ ಈ ಒಂದು ಫೈಟ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗ ಆಗಿರುವಂತಹ ಮಧುಗಿರಿ ಕ್ಷೇತ್ರದ ಶಾಸಕ ಆಗಿರುವಂತಹ ಕೆಎನ್ ರಾಜಣ್ಣ ಅವರು ಒಂದು ಕಡೆ, ಡಿಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ಎಸ್ ರವಿ ಒಂದು ಕಡೆ. ಇವರಿಬ್ಬರು ಕೂಡ ನೋಡಿ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷದ ಸ್ಥಾನ? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಗುದ್ದಾಟ ನಡೆದ್ರೆ ಇಲ್ಲಿ ಅಪೆಕ್ಸ್ ಬ್ಯಾಂಕಿನ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಅದು ಯಾರ್ಯಾರ ಮಧ್ಯೆ? ಸಿಎಂ ವರ್ಸಸ್ ಡಿಸಿಎಂ. ಸಿಎಂ ಬೆಂಬಲಿಗರೊಬ್ರು, ಡಿಸಿಎಂ ಬೆಂಬಲಿಗರೊಬ್ರು, ಇಬ್ರು ಕೂಡ ನಿಂತ್ಕೊಂಡಿದ್ದಾರೆ. ನನಗೆ ಬೇಕು ಅಂತ ಹೇಳಿ. ಬಿಜೆಪಿಯವರು ಯಾರೋ ಒಬ್ರು ಬಂದು ನಿಂತ್ಕೊಂಡಿದ್ರೆ ಅದು ಬೇರೆ ಇತ್ತು ಕತೆ. ಆದರೆ ಇಲ್ಲಿ ಇಬ್ರು ಕೂಡ ಕಾಂಗ್ರೆಸ್ನವರೇ. ಮುಖ್ಯವಾಗಿ ಈ ಇಬ್ಬರು ಏನಿದ್ದಾರೆ, ಒಬ್ರು ಸಿಎಂ ಕಡೆ ಇದ್ರೆ ಇನ್ನೊಬ್ರು ಡಿಸಿಎಂ ಕಡೆ ಇದ್ದಾರೆ. ನಾವು ನೋಡಿದ್ದೀವಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೆಎನ್ ರಾಜಣ್ಣ ಅವರ ಮನೆಗೆ ಹೋಗಿ ಅಲ್ಲಿ ಊಟವನ್ನು ಮಾಡ್ಕೊಂಡು ಬಂದರು. ಎಷ್ಟು ಆಪ್ತರಿದ್ದಾರೆ, ಎಷ್ಟು ಕ್ಲೋಸ್ ಇದ್ದಾರೆ ಅಂತ ಮತ್ತೊಮ್ಮೆ ಅವರು ತೋರಿಸ್ಕೊಟ್ರು. ಕೆಲವರಿಗೆ ಒಂದು ರೀತಿ ಸಂದೇಶ ಕೊಟ್ಟಂಗಾಯ್ತು ಆ ಒಂದು ಭೇಟಿ. ಈಗ ಇನ್ನು ಡಿಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಸೋದರ ಸಂಬಂಧಿ ಏನಿದ್ದಾರೆ ರವಿ, ಎಸ್ ರವಿ ಅವರು ಕೂಡ ನಾನು ಕೂಡ ಒಂದು ಅಧ್ಯಕ್ಷ ಸ್ಥಾನವನ್ನು ಏರಬೇಕು ಅಂತ ಹೇಳಿ ಈ ಒಂದು ಅಪೆಕ್ಸ್ ಬ್ಯಾಂಕ್ ಅಥವಾ ಸಹಕಾರಿ ರಂಗದಲ್ಲಿ ಕೆಎನ್ ರಾಜಣ್ಣ ಅವರಿಗೆ ಅವರದ್ದೇ ಆದಂಥ ರೀತಿಯ ಒಂದು ವರ್ಚಸ್ಸಿದೆ. ಈ ಹಿಂದೆ ಕೂಡ ಅವರೇನು ಆಗಿದ್ರಲ್ಲ ಅಧ್ಯಕ್ಷರು. ಹೀಗಾಗಿ ಈಗ ಕಾಂಗ್ರೆಸ್ನಲ್ಲಿನೇ ಪೈಪೋಟಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಅವರ ಬೆಂಬಲಿಗರನ್ನೇ ಮಾಡಬೇಕು ಅಂತ ಹೇಳಿ ಅವರು ಕೂಡ ಕಸರತ್ತು ನಡೆಸ್ತಾ ಇರ್ಬೋದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ನಮ್ಮ ಬೆಂಬಲಿಗರ ಆಗ್ರಿ ಅಂತ ಹೇಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಹೀಗಾಗಿ ಈ ಇಬ್ಬರು ನಾಯಕರ ನಡುವೆ, ಈ ಇಬ್ಬರು ದಿಗ್ಗಜರ ನಡುವೆ ದೊಡ್ಡ ಮಟ್ಟದ ಫೈಟ್ ಆಗುವ ಸಾಧ್ಯತೆ ಇದೆ. ಚುನಾವಣೆ ದೃಷ್ಟಿಯಿಂದ ಚುನಾವಣೆ ಕೂಡ ಘೋಷಣೆ ಆಗುವ ಸಾಧ್ಯತೆ ಇದೆ ಇನ್ನೊಂದು 2-3 ತಿಂಗಳು ಅಥವಾ ದಿನಗಳಲ್ಲಿ. ತಿಂಗಳಂತಲ್ಲ, ಸುಮಾರು ತಿಂಗಳುಗಳಿಂದ ಈ ಒಂದು ವಿಚಾರ ಚರ್ಚೆಯಲ್ಲಿತ್ತು, ಯಾರು ಸ್ಪರ್ಧೆ ಮಾಡಬೇಕು ಏನು ಎತ್ತ ಅಂತ ಹೇಳಿ. ಈಗ ಅದು ಹತ್ತಿರ ಬರ್ತಾ ಇದೆ. ಡಿಸಿಎಂ ಸಿಎಂ ಇಬ್ಬರು ಯಾವ ರೀತಿಯಾಗಿ ಬೆಂಬಲಿಸ್ತಾರೆ ಈ ನಾಯಕರುಗಳನ್ನು? ಒಂದು ರೀತಿಯಾಗಿ ಸ್ಪಷ್ಟವಾಗಿ ನಮ್ಮ ಬೆಂಬಲ ಇದೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಬಂದು ರಾಜಣ್ಣನ ಮೀಟ್ ಮಾಡಿದಾಗ ಯಾವಾಗಲೂ ಕೂಡ ಸಿಹಿ ಸುದ್ದಿನೇ ಇರುತ್ತೆ ಅಂತ ಹೇಳಿ ಹೋಗ್ಬಿಟ್ರು. ಅದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಯಿತು. ಈಗ ಈ ಅಪೆಕ್ಸ್ ಬ್ಯಾಂಕ್ ವಿಚಾರ ಏನಿದೆ ಅದು ಬಂದಿದೆ. ಅದರ ಅಧ್ಯಕ್ಷದ ಸ್ಥಾನ ಏನಿದೆ, ಈ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಇದು ಸಹಕಾರಿಯ ಒಂದು ರಂಗದಲ್ಲಿ. ಹೀಗಾಗಿ ಇದರ ಒಂದು ಅಧ್ಯಕ್ಷ ಸ್ಥಾನವನ್ನು ಹಿಡಿಬೇಕು ಅಂತ ಹೇಳಿ ಸಾಕಷ್ಟು ಜನರು ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಈ ಬಾರಿ ನಡೀತಾ ಇರುವಂತಹ ಪ್ರಯತ್ನ ಏನಂತಂದರೆ ಇಬ್ಬರು ಕಾಂಗ್ರೆಸ್ ನಾಯಕರ ನಡುವೆನೇ ಇದೆ. ಅದು ಮುಖ್ಯವಾಗಿ ಸಿಎಂ ಡಿಸಿಎಂ ಬೆಂಬಲಿಗರ ಮಧ್ಯೆ ಇದೆ. ಸಿಎಂ ಡಿಸಿಎಂ ನೇರವಾಗಿ ಸಿಎಂ ಕುರ್ಚಿಗಾಗಿ ಅಲ್ಲಿ ಜಟಾಪಟಿ ನಡೀತಾ ಇದ್ದರೆ, ಇಲ್ಲಿ ಸಹಕಾರಿ ಅಧ್ಯಕ್ಷರ ಒಂದು ಸ್ಥಾನ ಏನಿದೆ ಅದಕ್ಕೋಸ್ಕರ ಇವರಿಬ್ಬರು ಇಲ್ಲಿ ಹೋರಾಡ್ತಾ ಇದ್ದಾರೆ. ಇಬ್ಬರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಯಾರಿಗೆ ಒಲಿಯುತ್ತೆ? ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೋ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೋ? ಯಾರಿಗೆ ಅಧ್ಯಕ್ಷ ಸ್ಥಾನ ಒಲಿಯುತ್ತೆ ಎನ್ನುವಂತಹ ಪ್ರಶ್ನೆ ಇದೆ. ನೋಡಬೇಕು ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.